ಎತ್ತಿನಹೊಳೆ ಯೋಜನೆಗೆ ಎದುರಾಯಿತು ಮತ್ತೊಂದು ವಿಘ್ನ. ಯೋಜನೆ ಪೂರ್ಣಗೊಳ್ಳುತ್ತಿದೆ ಎನ್ನುವಷ್ಟರಲ್ಲೇ ಮತ್ತೊಂದು ಅಡ್ಡಿ. ಕೊರಟಗೆರೆ ತಾಲೂಕಿನ ವಡೇರಹಳ್ಳಿ ಗ್ರಾಮದಲ್ಲಿ ಬಫರ್ ಡ್ಯಾಂ ನಿರ್ಮಾಣಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದು, ಪ್ರಾಣ ಬಿಟ್ಟರೂ ಭೂಮಿ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಎತ್ತಿನಹೊಳೆ ನೀರು ಸಂಗ್ರಹಿಸಲು ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಗಡಿಯಲ್ಲಿ 2 ಬಫರ್ ಡ್ಯಾಂ ನಿರ್ಮಾಣವಾಗಬೇಕಿತ್ತು. ತುಮಕೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ 1 ಬಫರ್ ಡ್ಯಾಂ ನಿರ್ಮಾಣ ಮಾಡುವಂತೆ ರಾಜ್ಯ ಸರ್ಕಾರ ಘೋಷಿಸಿ ಬಜೆಟ್ನಲ್ಲಿ ಬಫರ್ ಡ್ಯಾಂ ನಿರ್ಮಾಣಕ್ಕೆ ಅನುಮೋದನೆಯನ್ನು ಸಹ ನೀಡಲಾಗಿತ್ತು. ಆದರೆ ಗೃಹ ಸಚಿವರ ತವರು ಕ್ಷೇತ್ರವಾದ ಕೊರಟಗೆರೆ ತಾಲೂಕಿನ ವಡೇರಹಳ್ಳಿ ಗ್ರಾಮದ ಬಳಿ ಬಫರ್ ಡ್ಯಾಂ ನಿರ್ಮಾಣಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಫರ್ ಡ್ಯಾಂನಲ್ಲಿ 1.2 TMC ನೀರು ಸಂಗ್ರಹದ ಸಾಮರ್ಥ್ಯವಿದ್ದು, ಅಂದಾಜು 817.50 ಮೀಟರ್ ಎತ್ತರ, 1440 ಮೀಟರ್ ದೂರದ ಬಫರ್ ಡ್ಯಾಂ ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಲಾಗಿತ್ತು. ಆದರೆ ಬಫರ್ ಡ್ಯಾಂ ನಿರ್ಮಾಣದಿಂದ 6 ಗ್ರಾಮಗಳಾದ ವಡೇರಹಳ್ಳಿ, ಕಾಟೇನಹಳ್ಳಿ, ಅಂಕೋನಹಳ್ಳಿ, ನಾಯಕರಪಾಳ್ಯ, ಚಣಚೇಹಟ್ಟಿ, ನರಸಾಪುರ, ಗಾಣಗದಹಟ್ಟಿ ಗ್ರಾಮದ ರೈತರು ತಮ್ಮ ಭೂಮಿ ಮತ್ತು ವಸತಿಗಳನ್ನು ಕಳೆದುಕೊಳ್ಳುವ ಭೀತಿಯಲ್ಲಿ ಬಫರ್ ಡ್ಯಾಂ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಭಾಷಣ ಮಾಡಿರು ಕೊರಟಗೆರೆ ತಾಲೂಕು ನಾನು ಎತ್ತಿನೊಳೆ ಮಾಡಲ್ಲ, ಮುಂದ್ಕೋತ ಅವಶ್ಯಕತೆ ಅವ್ರಿಗೆ ಬಳಸ್ಕೊಳಕ್ ಬರಲ್ಲ ಅಂತ ಹೇಳಿ ಭಾಷಣ ಮಾಡಿಬಿಟ್ಟು ಇವ್ 2 ತಿಂಗಳ ಮುಂದೆ ಇವತ್ತು ವಡೇರಹಳ್ಳಿ ತೋರಿಸ್ತಾವ್ರೆ ಪರಮೇಶ್ವರಯ್ಯರು. ಫಸ್ಟ್ ಬೈರ್ಗೋಡ್ಲ ಮಾಡ್ಬೇಕಾದ್ರೆ ಅವಾಗ್ಲೂ ವಡೇರಹಳ್ಳಿಗೂ ಸೇರ್ಕೊಳ್ಳುತ್ತೆ ಅಂತ ಹೇಳಿದ್ರಲ್ಲ, ಎಲ್ಲಿ ನೀರಕ್ಕೂ ಓತೈತೆ ಅಂತ ಹೇಳಿದ್ರು. ಎಲ್ಲೋ ಸ್ವಲ್ಪ ಓದ್ತವೆ ಬೈರ್ಗಳನ್ನ ಮಾಡಿ ಹೇಳ್ರಿ, ನಾವೇನು ಅಭ್ಯಂತರ ಬೈರ್ಗಳನ್ನ ಬೇಡ ಅಂತ ನಾವು ಹೇಳಲ್ಲ. ಅಲ್ಲ ಇವಾಗ ವಡೇರಹಳ್ಳಿಯಲ್ಲಿ ಮಾಡ್ತೀವಿ, ವಡೇರಹಳ್ಳಿ ಈಗ ವಡೇರಹಳ್ಳಿ ಯಾರು ಕೊಡ್ತಾರೆ? ಜೀವ ಅರ್ಧಬಿಟ್ಟು ನಾವು ಎಲ್ಲೇ ಈಗ ಎಲ್ಲೇ ಅಡಿಕೆ ಗಿಡ ಕೆಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಾವು. ನಿಮ್ಮ ಮೂಲ ಇದೇನೆ. ಇಲ್ಲೇ ಇದ್ದೀವಿ, ಈಗ ಹೋಗಿ ಏನೇನ್ ಬೆಳಿತೀವಿ? ಹೈನುಗಾರಿಕೆ ಒಂದು ದಿನಕ್ಕೆ 700 ಲೀಟರ್ ಹಾಲು. ನಾವೇ ಅಲ್ಲಿ MPCS ಕಾರ್ಯದರ್ಶಿ 700 ಲೀಟರ್ ದಿನವಹಿ. ಇವು 60 ಜನ ಹಾಲಾಕ್ತಾರೆ, ಒಂದು 150 ಹಸುಗಳಿವೆ. ನಮ್ಗೆ ಅದೇ ಮುಖ್ಯ ಕಸಬು. ನಮ್ಮ ಮಕ್ಕಳು ಸಮಸ್ಯೆ ಆಗೈತೆ ಅವತ್ತು. ನೀರಿಲ್ಲ, ನಮಗೆ ನೀರು ಕೊಡಿ, ಇಲ್ಲ ಡ್ಯಾಮ್ ಮಾಡ್ರಿ ಅಂತ ನಾವು ಯಾವತ್ತೂ ಕೇಳಿಲ್ಲ. ಯಾವುದೇ ಒಂದು ಸವಲತ್ತು ಕೊಟ್ಟಿಲ್ಲ, ಎಲ್ಲ ಸ್ವಂತ ದುಡ್ಡು. ಏನು ಅಂತ ನಮ್ಮ ಊರಿಗೆ ಬಂದಿಲ್ಲ. ಇವತ್ತು ಡ್ಯಾಮ್ ಏನೊಂದು ಒಳ್ಳೆ ಮಾಡಿಲ್ಲ.